ಹಿಡಿತದಲ್ಲಿ ಇಟ್ಟುಕೊಂಡ್ರು ನನ್ನ ಮನಸ್ಸು ಕೇಳ್ತಾ ಇಲ್ಲ. ಆ ಅರ್ಜುನನನ್ನು ಮತ್ತೆ ಮತ್ತೆ ಬಯಸ್ತಾ ಇದೆ. ಆ ಅರ್ಜುನ ನೋಡಿದ್ರೆ ನನ್ನ ಗಂಡನ ಸ್ನೇಹಿತ. ಪಾಪ ಅವನ ಮೇಲೆ ಮನಸ್ಸು ಮಾಡುವುದು ತಪ್ಪು ಅಂತ ನನಗನಿಸ್ತಾ ಇದೆ. ಆದರೆ ಹೆತ್ತ ಮಗನನ್ನೇ ಬಯಸುವ ಈ ಸಮಾಜದಲ್ಲಿ ನಾನು ಆ ಅರ್ಜುನನನ್ನು ಬಯಸುವುದರಲ್ಲಿ ತಪ್ಪೇನೂ ಇಲ್ಲ ಅಂತ ನನಗನಿಸ್ತಾ ಇದೆ. ವಿಜಯ್, ವಿಜಯ್. ಹಾ, ಬಾ ಅರ್ಜುನ್. ಯಾಕೆ ನನ್ನೊಂದಿಗೆ ಮಾತನಾಡೋದಿಲ್ವೇ? ನನ್ನ ಮೇಲೆ ಕೋಪವೇ? ನೋಡು ಅರ್ಜುನ್, ಯಾಕೋ ಏನೋ ನಾನು ನಿನ್ನ ಮೇಲೆ ಮನಸ್ಸು ಮಾಡಬಾರ್ದು ಅಂತ ಅಂದ್ಕೊತೀನಿ. ಆದ್ರೂ ನನ್ನ ಮನಸ್ಸು ಯಾಕೋ ಕೇಳ್ತಾ ಇಲ್ಲ. ದಯವಿಟ್ಟು ನನ್ನ ಜೊತೆ ಒಂದು ಸಲ ಮಾತಾಡಿ ನನ್ನನ್ನು ಅಪ್ಪಿ ಮುದ್ದಾಡು ಅರ್ಜುನ್. ಅಶ್ವಿನಿ, ದಯವಿಟ್ಟು ನಿನ್ನ ಮನಸ್ಸೊಂದು ಇಷ್ಟನ್ನು ಮಲಿನ ಮಾಡ್ತು. ಅಶ್ವಿನಿ, ಈ ರೀತಿಯ ಹೊಲಸು ವಿಚಾರ ಕಲ್ಪಿಸಿಕೊಂಡು ಕೆಟ್ಟ ಹೋಗಬೇಡಮ್ಮ. ನಾನು ನಿನ್ನ ಗಂಡನಾದ ವಿಜಯನ ಆತ್ಮೀಯ ಸ್ನೇಹಿತ. ಒಂದೇ ತಾಯಿ ಮಕ್ಕಳು ನಡ್ಕೊಂಡು ಬಂದಿದ್ದೇವನಮ್ಮ. ಇಂಥ ಧರ್ಮ ಸಂಬಂಧನು ಅಧರ್ಮಕ್ಕೆ ಎಡಿ ಮಾಡಬೇಡ ತಂಗಿ, ಎಡಿ ಮಾಡಬೇಡ. ಅರ್ಜುನ್, ಧರ್ಮ ಕರ್ಮಗಳೆಂಬ ಅರ್ಥವನ್ನು ನನ್ನ ಮುಂದೆ ಹೇಳಬೇಡ ನೀನು. ನೋಡು, ದಯವಿಟ್ಟು ನನ್ನ ಆಸೆಯನ್ನು. ಅಶ್ವಿನಿ, ದಯವಿಟ್ಟು ನಿನ್ನ ಮನಸ್ಸೊಂದು ಇಷ್ಟನ ಮಲಿನ ಮಾಡ್ಕೋಬೇಡ. ಹೆಣ್ಣಿನ ಶೀಲದ ಬೆಲೆ ಎಂಬುದು ನಿನಗೆ ಗೊತ್ತಿಲ್ಲದಂತೆ ಕಾಣುತ್ತದೆ. ಹೆಣ್ಣು ಜಗದ ಕಣ್ಣು, ಹೆಣ್ಣು ಧರ್ಮ ದೇವತೆ, ಹೆಣ್ಣು ಮಹಾತಾಯಿ ಎಂದು ತಿಳಿದು ಪುರಾಣ ಪ್ರವಚನದಲ್ಲಿ ಹೇಳಿದ್ದಾರೆ. ಅಲ್ಲದೆ ಹೆಣ್ಣು ಹೆಣ್ಣಾಗಿ ಬಾಳದರೆ ಅವಳು ಈ ಸಮಾಜದ ಕಣ್ಣು ಆಗುತ್ತಾಳೆ. ಇಲ್ಲದೆ ಹೋದರೆ ಅವಳು ಬಾಳ ಕೊಳುತ್ತಾ ಹಣ್ಣಾಗುತ್ತದೆ. ಹುಚ್ಚಿ ಹಣ್ಣಾಗುತ್ತದೆ. ಹುಚ್ಚಿ ನಾನಲ್ಲ ಅರ್ಜುನ್, ನೀನು ಹುಚ್ಚಕನ, ನೀನು ಹುಚ್ಚ. ನೋಡು, ಮಹಾಭಾರತದಲ್ಲಿ ಪಂಚ ಪಾಂಡವರು ದ್ರೌಪದಿಯೊಂದಿಗೆ ಒಂದುಗೂಡಿ ಬಾಳಲಿಲ್ಲವೆ? ಈ ಸಮಾಜದಲ್ಲಿ ಎಂತೆಂತ ಕೆಟ್ಟ ಕೃತ್ಯಗಳು ನಡೀತಾವಿದೆ ಅಂತ ನೀನಿನ್ನು ಮರೆಯಬೇಡ ಅರ್ಜುನ್, ಮರೆಯಬೇಡ. ತಂಗಿ, ದಯವಿಟ್ಟು ನಶ್ವರಾದ ಶರೀರ ಸುಂದರತೆಯನ್ನು ನೋಡಿ ಹಂಬಲಿಸಬೇಡ. ಎಲುವಿನ ಜಂತಿ ಹೊಂದಿಸಿ ಮೇಲ ಚರ್ಮದ ಹೊಂದಿಕೆ ಹಚ್ಚಿದೆ ಎಂಬ ಗುಡಿಸಲಲ್ಲಿ ಜೀವ ಎಂಬ ಮಹಾಪುರುಷನು ತಾನು ಮಾಡಬೇಕಾದ ಎಲ್ಲಾ ಕೆಲಸಗಳು ಮಾಡಿ ಮುಗಿಸಿ ಈ ಜಡದೆಯ ಬಿಟ್ಟು ಹೊರಟು ಹೋದ ಮೇಲೆ ಎಲುವು ರಕ್ತ ಮಾಂಸಗಳು ಕೂಡಿದ ಗುಡಿಸಲು ಗುರುತಿಸ ಸಿಗದಂತೆ ವೃದ್ಧರ ಭೂಮಿ ಮಧ್ಯದಲ್ಲಿ ತಾನು ಯಾರು ದಿಕ್ಕಿಲ್ಲದಂತೆ ಭಯಾನಕ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾನೆ ತಂಗಿ, ಸುಟ್ಟು ಹೋಗುತ್ತಾನೆ. ಅರ್ಜುನ್, ಹೌದಮ್ಮ, ಇಷ್ಟೊಂದು ತಿಳಿದು ಮಾನವ ತನ್ನನ್ನ ತಾ ಮರಿತು ಪ್ರಶ್ನೆ ಸಂಘ ಬಯಸುವುದು ಮಹಾಪಾಪ ತಂಗಿ, ಮಹಾಪಾಪ. ಪಾಪ ಪುಣ್ಯಗಳ ಅರ್ಥವನ್ನು ನನ್ನ ಮುಂದೆ ಹೇಳಬೇಡ. ನೋಡು, ನಾನು ನಿನ್ನನ್ನು ಬಯಸಿದ್ದೇನೆ, ನೀನು ನನ್ನ ಆಸೆಯನ್ನು ಈಡೇರಿಸಬೇಕು ಅಷ್ಟೇ. ಸೋದರ ಸಮಾನಾದ ನನ್ನ ಗೆಳೆಯನಿಂದ ತ್ಯಾಗ. ನಿನ್ನೊಂದಿಗೆ ನಾನು ಕಾಮನ ಆಟ ಆಡಿದ್ರೆ ಅದು ನಿನಗೆ ಸಂತೋಷವೇ? ಅಸತ್ಯ, ಅನ್ಯಾಯ, ಅಧರ್ಮ ಆಚರಿಸುವವರಿಗೆ ಆದಿದಿಂದ ಹಿಡಿದು ಅಂತ್ಯವರೆಗೆ ಅಸಂತೋಷವೇ ಹೊರತು ಸಂತೋಷ ಎಂಬುದು ಸ್ವಪ್ನದಲ್ಲಿ ಸಹ ಸುಳಿಲಾರ ತಂಗಿ, ಸ್ವಪ್ನದಲ್ಲಿ ಸಹ ತಂಗಿ 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 ಇನ್ನೊಂದು ಸಲ ನಿನ್ನ ಬಾಯಿಂದ ತಂಗಿ ಅಂತ ಬಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅರ್ಜುನ್, ದಯವಿಟ್ಟು ನನ್ನ ಆಸೆಯನ್ನು ಈಡೇರಿಸು. ಬೇಡ ತಂಗಿ, ಬೇಡ ತಂಗಿ, ಬೇಡ. ಅಶ್ವಿನಿ, ಮೈಯಲ್ಲಿ ಏನು ಗದ್ದಲ ನಡೆದಿದೆ? ಏನು ಸಮಾಚಾರ? ಅಯ್ಯೋ, ಬನ್ನಿ ಸ್ವಾಮಿ, ಬನ್ನಿ. ಸರಿಯಾದ ಸಮಯಕ್ಕೆ ದೇವರಾಗಿ ಬಂದ್ರೆ ಸ್ವಾಮಿ. ಯಾಕೆ ಅಶ್ವಿನಿ, ಏನಾಯ್ತು? ಸ್ವಾಮಿ, ಏನಾಯ್ತು ಅಂತ ಕೇಳ್ತಾ ಇದ್ದಿರಲ್ಲ ನೀವು. ಸ್ವಾಮಿ, ನೀವಿಲ್ಲದ ಸಮಯದಲ್ಲಿ ಈ ಪಾಪಿ ಯಾರು ಇಲ್ಲದನ್ನು ನೋಡಿಕೊಂಡು ಯಾರು ಇಲ್ಲದ ಈ ಸಮಯದಲ್ಲಿ ಬಂದು ನನ್ನನ್ನು ಕೈ ಹಿಡಿದು ಚೆಕ್ತಾ ಇದ್ದ ಸ್ವಾಮಿ, ಪಾಪಿ. ಯಾಕೆ ಅಶ್ವಿನಿ, ಏನಾಯ್ತು? ತಂಗಿ ಅಶ್ವಿನಿ, ಇದು ಏನ್ ಹೇಳ್ತಿರ್ವಿ ಅಮ್ಮ? ಏಯ್, ಮುಚ್ಚೋ ಬಾಯಿ. ನೋಡ್ರಿ, ತಂಗಿ ಅಂತ ಹೇಗೆ ಮಾತನಾಡ್ತಾ ಇದ್ದಾನೆ ಇವನು. ನೀವಿಲ್ಲದ ಸಮಯದಲ್ಲಿ ಬಂದು
ಯಾರು ಕೊಡದ ಸುಖವನ್ನು ನಾನು ನಿನಗೆ ಕೊಡುತ್ತೇನೆ ಅಂತ ಏನೇನೋ ಹೇಳಿ ನೀವು ಇಲ್ಲದ ಸಮಯದಲ್ಲಿ ಬಂದು ನನ್ನ ಆಸೆಯನ್ನು ಪೂರೈಸು ಅಂತ ನನ್ನ ಕೈ ಹಿಡಿದು ಜಗ್ತಾ ಇದ್ದಾರೆ ಈ ಪಾಪಿ ನನಗೆ. ಅಶ್ವಿನಿ, ಅರ್ಜುನ, ಅಶ್ವಿನಿ ಹೇಳ್ತಿರೋ ಮಾತು ಸತ್ಯವೇನೋ? ಸುಳ್ಳು ವಿಜಯ್, ಸುಳ್ಳು. ನನ್ನ ನಿನ್ನ ಸ್ನೇಹಿಗೆ ಹಾನಿ ಮಾಡಿ ಹೇಳ್ತೀನಿ. ಈ ನಿನ್ನ ಹೆಂಡತಿ ಹೇಳ್ತಿರೋ ಮಾತು ನಿಜಕ್ಕೂ ಸುಳ್ಳು ವಿಜಯ್, ಸುಳ್ಳು. ನಾನು ಸುಳ್ಳು ಹೇಳ್ತಾ ಇದ್ದೇನಾ ಸ್ವಾಮಿ? ಇಲ್ಲ ರೀ, ದಯವಿಟ್ಟು ನಾನು ಸುಳ್ಳು ಹೇಳೋದಿಲ್ಲ ಸ್ವಾಮಿ, ಸುಳ್ಳು ಹೇಳೋದಿಲ್ಲ. ಪತಿಯೇ ದೇವರು ಅಂತ ತಿಳಿದುಕೊಂಡು ನಂಬಿ ನಡೆಯುವಳು ನಾನು. ಅಶ್ವಿನಿ, ನಿಜ ರೀ, ಪತಿಯೇ ದೇವರು ಅಂತ ತಿಳಿದುಕೊಂಡು ನಡೆಯುವಳು ನಾನು. ಪತಿವ್ರತ ಹೆಣ್ಣಾದ ನಾನು ಇಂಥ ಕೆಟ್ಟ ಕೆಲಸ ಮಾಡಿವಿನಿ? ಇಲ್ಲ ಸ್ವಾಮಿ, ಇಲ್ಲ. ಇವನು ಮೋಸಗಾರ ಸ್ವಾಮಿ, ಮೋಸಗಾರ. ಇವನೊಬ್ಬ ವಂಚಕ, ನಿಮ್ಮ ಸ್ನೇಹಕ್ಕೆ ಮೋಸ ಮಾಡಿದ ಪಾಪಿ ಇವನು ರೀ. ದಯವಿಟ್ಟು ಇವನನ್ನು ಒದ್ದು ಹೊರಗೆ ಹಾಕಿ ಸ್ವಾಮಿ, ಒದ್ದು ಹೊರಗೆ ಹಾಕಿ. ಅಶ್ವಿನಿ, ದರಿದ್ರು ಉಭಯ ಸ್ನೇಹಿತರ ಮನಸ್ಸೆಂಬ ಮಡಿಕೆಯಲ್ಲಿ ಎಂಬುದ ವಿಷಯ ಹೇಳಿ ಅದನ್ನು ಹಾಳು ಮಾಡಬೇಡಿ ಅಮ್ಮ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ನೀವು ಹೇಳದ ಮಾತು. ಏನೋ ಪ್ರೀತ, ನಾನು ಸುಳ್ಳು ಹೇಳ್ತಾ ಇದ್ದೀನ? ಇಲ್ಲ ರೀ, ಇವನು ಮೋಸಗಾರ ಸ್ವಾಮಿ, ಇವನು ಮೋಸಗಾರ. ವಿಜಯ್, ನಾನು ನನ್ನ ಗೆಳೆಯನಾದ ನಿನಗೆ ಮೋಸ ಮಾಡಿದರೆ ನನಗೆ ನರಕ ಪ್ರಾಪ್ತಿ ಆಗಲಿ. ಕನಿಷ್ಠನಲ್ಲಿ ಸಹಿತು ಪರರಿಗೆ ಮೋಸ ಮಾಡಲು ನಾನು ಅದು ನನ್ನ ಗೆಳೆಯನಾದ ನಿನಗೆ ಮೋಸ ಮಾಡ್ತೀನಿ ವಿಜಯ್. ಸತ್ಯವೇ ನನ್ನ ಸರ್ವಸ್ವ ಎಂದು ನಂಬಿಕೊಡದನು ನಾನು ವಿಜಯ. ನನ್ನ ಮಾತು ಸಾಕು ಬಾಯಿ ಮುಚ್ಚಲೆ. ಸತ್ಯವನ್ನು ನಂಬಿ ನಡೆಯಲಿಕ್ಕೆ ನೀನೇನು ಸತ್ಯ ಹರಿಶ್ಚಂದ್ರನು ಅಲ್ಲ. ಅನುಪಮ ಆತ್ಮೀಯ ಗೆಳೆಯನೆಂದು ನಂಬಿ ಮನೆಗೆ ಕರೆದುಕೊಂಡು ಬಂದರೆ ಅನುಪಮ ಸೌಂದರ್ಯವತಿ ಇರುವ ಸ್ನೇಹಿತನ ಹೆಂಡತಿ ಮೇಲೆ ಕಣ್ಣು ಹಾಕಿದ ಕಾಮದ ಕರುವ ಚಂಡಾಲ ನೀನು. ನಿನ್ನಂತ ನೀಚನಿಗೆ ತಾನ ಮಾಡಿದು ನಂದೇ ತಪ್ಪು. ಮೊದಲ ಇಲ್ಲಿಂದ ಹೊರಟ ಹೋಗು. ಈ ಕೆಟ್ಟ ಮುಖ ನನಗೆ ತೋರಿಸಬೇಡ. ಫಸ್ಟ್ ಯು ಗೆಟ್ ಔಟ್. ಆಯ್ತು ವಿಜಯ್, ಆಯ್ತು. ಸತ್ಯವೇ ಸತ್ಯದ ಗದಿಗೆ ಏರಿ ಕುಳಿತ ಸಂದರ್ಭದಲ್ಲಿ ನಾನು ನನ್ನನ್ನು ಎಷ್ಟು ತಿಳಿಸಿ ಹೇಳಿದರು ನೀನು ನಂಬಲಾರೆ ವಿಜಯ್, ನೀನು ನಂಬಲಾರೆ. ಇರಲಿ, ಪ್ರಸಂಗ ಬಂದಾಗ ಸತ್ಯವನ್ನು ತಿಳಿದಾಗ ನೀನೇ ಬಂದು ಅಪ್ಪಿಕೊಳ್ತೀನಿ ನಿಜ ಮಿತ್ರನೆಂದು. ವಿಜಯ್, ನನ್ನ ಮಾತು ನೆಂಬಪ್ಪ, ನನ್ನ ಮಾತು ನೆಂಬ. ಮೊದಲ ಇಲ್ಲಿಂದ ಹೊರಟ ಹೋಗು. ರೀ, ಏನ್ ನೋಡ್ತಾ ಇದ್ದೀರಾ? ಒದ್ದು ಹೊರಗೆ ಹಾಕಿ. ನಾ ಏನು ತಂಗಿ ಅಶ್ವಿನಿ, ಅಮ್ಮ, ನಾನು ನಿರಾಪರಾಧಿ. ನಾನು ಒಳ್ಳೆ ತಾಯಿಯಿಂದ ಸಂಸ್ಕಾರ ಪಡಿಕೊಂಡು ನಾನು ನಿಜಕ್ಕೂ ನಿರಾಪರಾಧಿ. ಈಗ ಸತ್ಯ ವಿಜಯ್, ನಾನು ನಿರಾಪರಾಧಿ ವಿಜಯ್. ನನ್ನ ಮಾತು ನೆಂಬ ವಿಜಯ್, ನನ್ನ ಮಾತು. ನ್ಯಾಯ
ಬಡವರಾಯುವುದೇ ಅನ್ಯಾಯ ನ್ಯಾಯ ಎಲ್ಲಿದೆ ರೀ, ಅದು ಎಷ್ಟೊಂದು ಪ್ರೀತಿ, ಅದೆಷ್ಟೊಂದು ಮಮಕಾರ ನನ್ನ ಮೇಲೆ. ರೀ, ನೀವು ನನಗೆ ಗಂಡನಾಗಿ ಸಿಕ್ಕಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನನಗನಿಸ್ತಾ ಇದೆ ಸರ್. ರೀ, ಬನ್ನಿ ಇದೇ ಸಂತೋಷದಲ್ಲಿ ಒಂದು ಹಾಡನ್ನ ಆಗಲ್ಲ ಅಶ್ವಿನಿ. ಬೆಳ್ಳಿರದಲ್ಲಿ ಸೂರ್ಯನ ಕಿರಣ ಬೆಳ್ಳಿರದಲ್ಲಿ ಸೂರ್ಯನ ಕಿರಣ ಆ ಚಂದ್ರನ ನಮ್ಮಿಬ್ಬರ ಮಿಲನ ಬಾಂಚಿನ ಬಸದಾನ ನೀ ನನಗೆ ನಾ ನಿನಗೆ ಜೀವನ ಬರುತ್ತಲಿದೆ ಅವಳ ಮುಖದಲ್ಲಿ ಮನೆಯ ಕಟ್ಟುವೆನು ಮುಗಿಲ ಹಚ್ಚಲು ತಂದಿರಿಸಿ ದೀಪ ಹಚ್ಚುವೆನು ಕರಗಿದೆ ನಿನ್ನ ಒಳಗೆ ಹೂ ಹಾಕುವೆ ನಿನ್ನ ಹಾದಿಗೆ ನಿನಗೆ ನೀ ನನಗೆ ಜೀವನ ಬರುತ್ತಲಿದೆ ಹಿರಿಯವಾದರೂ ಇರಲಿ ಎತ್ತಲನ ಭೂಮಿಯಿಲ್ಲದೆ ನಗದುವೆ ಬಾಳಿಗೆ ಚಿನ್ನ ಬಾಳು ಇಲ್ಲದೆ ಇನ್ನು ಶಿರತಾಳ ಚೆನ್ನ ಅರಳಿದೆ ಹೂ ಮಲ್ಲಿಗೆ ಉಸಿರಾಡಿದೆ ನಿನಗಾಗಿಯೇ ನಾ ನಿನಗೆ ನೀ ನನಗೆ ಜೀವನದ ಬದಲಿದೆ